ನಮ್ಮೆಲ್ಲರಿಗೂ ಕೂಡ ಸಂತ ಚೈತನ್ಯ ಅವರು ಗೊತ್ತು, ಸಂತ ಕಬೀರ ಅವರು ಗೊತ್ತು, ಕನ್ನಡಿಗರಿಗೆ ಕನಕದಾಸರು ಗೊತ್ತು. ಆದರೆ ಕನ್ನಡೇತರರಿಗೆ ಕನಕದಾಸರ ಸತ್ವ ಏನು ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಇದೊಂದು ಔಪಚಾರಿಕವಾಗಿರುವಂತಹ ಮಾತು ಮಾತ್ರ. ಹೊಸದಾಗಿ ಕನಕದಾಸರ ತತ್ವವನ್ನು ಇಲ್ಲಿರುವಂತಹ ಪ್ರಾಜ್ಞರ ಮತ್ತು ಹಿರಿಯರೇ ತುಂಬಿರುವಂತಹ ಸಭೆಗೆ ನಾನು ವಿಶೇಷವಾಗಿ ವಿವರಿಸಬೇಕಾದ್ದಿಲ್ಲ. ಆದ್ದರಿಂದ ಆ ಕನಕದಾಸರ 4 ಮುಖ್ಯ ಕಾವ್ಯ ಕೃತಿಗಳನ್ನು ಮೊದಲ ಬಾರಿಗೆ ಕನ್ನಡವನ್ನು ಹೊರತುಪಡಿಸಿರುವಂತಹ 14 ಭಾಷೆಗಳಿಗೆ ಏನು ಅನುವಾದವನ್ನು ಮಾಡಿಸಿ ಭಾರತದ ವಿವಿಧ ರಾಜ್ಯಗಳ ಜನತೆಗೆ ಕನಕದಾಸರ ತತ್ವವನ್ನು, ಅವರ ಆಶಯಗಳನ್ನು ಮತ್ತು ಅವರ ಸಾಹಿತ್ಯ ನಿರ್ಮಿತಿಯ ಸತ್ವವನ್ನು ತೋರಿಸೋದಕ್ಕೆ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರ ಏನು ಈ ಕಾರ್ಯಕ್ರಮವನ್ನು ನೆರವೇರಿಸಿದೆ, ಇದು ಅಭೂತಪೂರ್ವವಾದದ್ದು ಅಂತ ಮಾತ್ರ ನಾನು ಹೇಳಬೇಕು. ಇದು ನಮ್ಮ ಕಾತಾ ಚಿಕ್ಕಣ್ಣ ಅವರ ಅಪೂರ್ವವಾಗಿರುವಂತಹ ಪರಿಶ್ರಮ, ನಿರಂತರವಾಗಿರುವಂತಹ ಕೆಲಸಗಾರಿಕೆ ಮತ್ತು ಅವರಿಗೆ ಕನಕದಾಸರ ಬಗ್ಗೆ ಇರುವಂತಹ ಒಂದು ಪ್ರೀತಿ ಮತ್ತು ಗೌರವಗಳಿಂದಾಗಿ ಇದು ಸಾಧ್ಯ ಆಗಿದೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿರೋ ಪ್ರಕಾರ ವಚನ ಸಾಹಿತ್ಯವನ್ನು ಬಿಟ್ಟರೆ ಕನ್ನಡದ ಪ್ರಾಚೀನ ಸಾಹಿತ್ಯ ಅನ್ನುವಂಥದ್ದು ಇಷ್ಟೊಂದು ಭಾಷೆಗಳಿಗೆ ಪ್ರಕಟ ಆಗಿರುವಂಥದ್ದು, ಅನುವಾದಗೊಂಡಿರುವಂಥದ್ದು ಕನಕದಾಸರ ಸಾಹಿತ್ಯ ಮಾತ್ರ. ಈ 14 ಭಾಷೆಗಳು ಮುಖಾಂತರವಾಗಿ ಕನಕದಾಸರ ಆಶಯಗಳನ್ನು ನಾವು ಅಖಿಲ ಭಾರತ ವ್ಯಾಪ್ತಿಯಾಗಿ ಅದನ್ನು ಹಂಚೋದಕ್ಕೆ ಹೊರಟಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಸಂತ ಚೈತನ್ಯ ಅವರು ಗೊತ್ತು, ಸಂತ ಕಬೀರ ಅವರು ಗೊತ್ತು, ಕನ್ನಡಿಗರಿಗೆ ಕನಕದಾಸರು ಗೊತ್ತು. ಆದರೆ ಕನ್ನಡೇತರರಿಗೆ ಕನಕದಾಸರ ಸತ್ವ ಏನು ಅಂತ ಗೊತ್ತಿಲ್ಲ. ಕರ್ನಾಟಕದ ಭಕ್ತಿಪಂಥದ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ನಿರ್ವಹಿಸಿದಂತಹ, ಅಷ್ಟು ಜನ ಹರಿದಾಸರಲ್ಲಿ ಏಕೈಕ ಹಿಂದುಳಿದ ವರ್ಗದ ಹರಿದಾಸನಾಗಿದ್ದಂತಹ ಮತ್ತು ಇಷ್ಟೊಂದು ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಬರೆಯುವುದಲ್ಲದೆ ಸುಮಾರು 350ಕ್ಕೂ ಹೆಚ್ಚು ಕೀರ್ತನೆಗಳನ್ನು, ಉಗಾಭೋಗಗಳನ್ನು ಬರೆದಂತಹ ಒಬ್ಬ ಅದ್ವಿತೀಯ ಕವಿ. ಆ ಕವಿಯ ಆಶಯಗಳನ್ನು ನಾವು ಇವತ್ತು ಇಡೀ ಭಾರತಕ್ಕೆ ಪ್ರಚಾರ ಮಾಡುವ ಮುಖಾಂತರವಾಗಿ ನಮ್ಮ 16 ಮತ್ತು 17ನೇ ಶತಮಾನದಲ್ಲಿ ಈ ಥರದ ಒಬ್ಬ ಮಹತ್ತರ ದಾರ್ಶನಿಕ ಕವಿ, ಸಂತ ಕವಿ, ಚಿಂತಕ ಕವಿ ನಮ್ಮ ಕನ್ನಡದಲ್ಲಿ ಆಗಿ ಹೋಗಿದ್ದ ಮತ್ತು ಆತ ಅತ್ಯಂತ ಜನಸಾಮಾನ್ಯ ಜಾತಿಯ ಸಮುದಾಯದ ಹಿನ್ನೆಲೆಯಿಂದ ಹುಟ್ಟಿ ಬಂದಿದ್ದ ಅನ್ನುವುದನ್ನು ನಾವು ಭಾರತಕ್ಕೆ ಸಾರಿ ಹೇಳೋದಕ್ಕೆ ಈ ಮುಖಾಂತರವಾಗಿ ಸಾಧ್ಯ ಆಗಿದೆ. ಕನ್ನಡದಲ್ಲಿ 2 ಕವಿಗಳು, ಕಲಿಗಳು ಮತ್ತು ಕವಿಗಳಿದ್ದಾರೆ. ಒಬ್ಬನು ಪಂಪ ಮತ್ತು ಇನ್ನೊಬ್ಬನು ಕನಕದಾಸ. ಉಳಿದ ಕವಿಗಳು ಬೇಕಾದಷ್ಟು ಸಾಹಿತ್ಯವನ್ನು ಬರೆದಿರಬಹುದು, ಆದರೆ ಸ್ವತಃ ಯೋಧರಾಗಿ ಸೈನ್ಯದಲ್ಲಿದ್ದು ಅದಲ್ಲದೆ ಇಷ್ಟೊಂದು ಒಳ್ಳೆಯ ಕಾವ್ಯ ಕೃತಿಗಳನ್ನು ಕಟ್ಟಿಕೊಟ್ಟಿರುವಂತಹ ಒಂದು ಪರಿಶ್ರಮ ನಮಗೆ ಸಾಧ್ಯ ಆಗಿರುವಂಥದ್ದು ಒಂದು ಪಂಪನಲ್ಲಿ, ಎರಡನೆಯದು ನಮ್ಮ ಕನಕದಾಸರಲ್ಲಿ. ಅವರು ಅಷ್ಟು ಒಳ್ಳೆಯ ಸಾಹಿತ್ಯವನ್ನು ಬರೆಯೋದಕ್ಕೆ ಅವರಿಗೆ ಸಿಕ್ಕಂತಹ ಒಂದು ತರಬೇತಿ ಏನಿತ್ತು, ಅವರಿಗೆ ಮಾರ್ಗದರ್ಶನ ಏನಿತ್ತು, ಶ್ರೀನಿವಾಸಾಚಾರ್ಯರಿಂದ ಅವರು ಬಾಲ್ಯದಲ್ಲಿ ಕಲಿತ ಶಿಕ್ಷಣದಿಂದಾಗಿ ಅವರು ಈ ರೀತಿಯಾಗಿರುವಂತಹ ಪ್ರತಿಭೆಯನ್ನು ಬೆಳೆಸಿಕೊಂಡರೋ, ಆ ನಂತರದಲ್ಲಿ ಅವರಿಗೆ ವಿಶಿಷ್ಟಾದ್ವೈತ ಮತ್ತು ಮಧ್ವ ಪಂಥಗಳಲ್ಲಿ ಉಂಟಾದ ಪರಿಚಯದಿಂದಾಗಿ ಈ ರೀತಿಯಾಗಿರುವ ಒಂದು ಏನು ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಆಶಯಗಳನ್ನು ಬೆಳೆಸಿಕೊಂಡರು. ಅದೇನೇ ಆಗಿದ್ದರೂ ಕೂಡ ಕನ್ನಡಕ್ಕೆ ಅವರು ಕೊಟ್ಟು ಹೋಗಿರುವಂತಹ ಕೊಡುಗೆ ಮಾತ್ರ ಬಹಳ ಅಪೂರ್ವವಾದದ್ದು. ಅದನ್ನು ನಾವು ಇವತ್ತಿನ ಈ ಪ್ರಜಾತಾಂತ್ರಿಕ ಸಮಾಜದ ಸಂದರ್ಭದಲ್ಲಿ ಕನಕದಾಸರನ್ನು ಮತ್ತೆ ಮತ್ತೆ ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೀವಿ? ಅವರು ಆ ಕಾಲದಲ್ಲಿ 16ನೇ ಶತಮಾನ ಪೂರ್ತಿಯಾಗಿ ಬದುಕಿದಂತಹ 92 ವರ್ಷಗಳ ಕಾಲ ಬದುಕಿದಂತಹ ಒಬ್ಬ ಕವಿಚೇತನರಾಗಿ ಅವರು ಕೊಟ್ಟಂತಹ ಸಂದೇಶ ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ತಮ್ಮ ಸರ್ಕಾರದ ಮುಖಾಂತರವಾಗಿ ಅದನ್ನು ಪ್ರತಿಪಾದನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಒಂದು ಜಾತ್ಯತೀತವಾಗಿರುವಂತಹ ನಿಲುವುಗಳು, ಸರ್ವಜನರನ್ನು ಒಳಗೊಳ್ಳುವಂತಹ ಒಂದು ಬಹಳ ಮುಖ್ಯವಾಗಿರುವಂತಹ ನೀತಿ, ಇವುಗಳ ಬಗ್ಗೆ ಮತ್ತು ಬಡವರ ಪರವಾಗಿರುವಂತಹ ನಿಲುವು, ಇದನ್ನು ನಾನು ಮತ್ತೆ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆಯೇ ಹೊಗಳಬೇಕಾದ್ದಿಲ್ಲ. ಅವರು ಭಾಗ್ಯದ ರಾಮಯ್ಯ, ಅನ್ನರಾಮಯ್ಯ, ಅವರಿಗಿರುವಂತಹ ಕಳಕಳಿ ಮತ್ತು ಒಂದು ಬದ್ಧತೆ ಬಡಜನರ ಬಗ್ಗೆ ಅದೇನಿದೆ ಅವೆಲ್ಲವನ್ನೂ ಕೂಡ ನಾವು ಕನಕದಾಸರ ಅವರ ನಿರ್ಮಾಣದಲ್ಲಿ ಕಾಣಬಹುದು. ನಾವು ಇಲ್ಲಿಯವರೆಗೆ ರಾಮಧಾನ್ಯ ಚರಿತೆಯಲ್ಲಿ ಇರುವಂತಹ ಒಂದು ವಿಶೇಷಣವನ್ನು ಈಗ 90ರ ದಶಕದ ನಂತರ ವಿಶೇಷವಾಗಿ ಕನ್ನಡದ ಜನಮಾನಸ ಅರಿತಾ ಇದೆ. ಅಲ್ಲಿಯವರೆಗೆ ಅದನ್ನು ಒಂದು ಕಿರುಕಾವ್ಯ ಅನ್ನುವ ರೀತಿಯಲ್ಲಿ ಬಿಟ್ಟಾಗಿದೆ. ಯಾವಾಗ ಒಂದು ಕಾಲಘಟ್ಟದಲ್ಲಿ ಒಂದು ಆಶಯದ ಬೆಳವಣಿಗೆ ಬರುತ್ತೆ,
ಬಡವರು ಮತ್ತು ಶ್ರೀಮಂತರ ನಡುವಿನ ಹೋಲಿಕೆ, ಶ್ರೇಷ್ಠತೆ ಮತ್ತು ಕನಿಷ್ಠತೆಯ ನಡುವಿನ ಒಂದು ಹೋರಾಟ ಯಾವಾಗ ಶುರುವಾಗುತ್ತೆ ಆಗ ಇದ್ದಕ್ಕಿದ್ದಂತೆ ತನ್ನೊಳಗಿರುವಂತಹ ತತ್ವ ಮತ್ತು ಆಶಯದಿಂದ ರಾಮಧಾನ್ಯ ಚರಿತೆ ಇವತ್ತು ಅವರು ರಚಿಸಿರುವಂತಹ ಇತರ 3 ಕಾವ್ಯಗಳಿಗಿಂತ ಮುಂದೆ ಬಂದು ನಿಂತಿದೆ. ಯಾಕೆಂದರೆ ಅದು ಈ ಕಾಲಘಟ್ಟದ ಆಶಯ. ಯಾರು ಬಡವರು, ಯಾರು ಕನಿಷ್ಠರು ಅಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತಹವರ ಮಹತ್ವ ಏನು ಅನ್ನೋದನ್ನು ಕನಕದಾಸರು ರಾಗಿ ಎನ್ನುವ ರೂಪಕದ ಮುಖಾಂತರ ರಾಮಧಾನ್ಯ ಚರಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದೊಂದು ವರ್ಗ ಸಮರದ ಒಂದು ಪ್ರತೀಕ ಅಂತಲೇ ನಾವು ಕರೀಬಹುದು. ಯಾಕಂದರೆ ಅಕ್ಕಿ ಅನ್ನುವಂಥದ್ದು ಶ್ರೀಮಂತರು ಬಳಸುವಂಥದ್ದು, ಅದನ್ನು ಬಳಸುವ ಕಾರಣಗಳೇ ಬೇರೆ. ಅದನ್ನು ಎಷ್ಟು ಸೂಕ್ಷ್ಮವಾಗಿ ರಾಗಿ ಎನ್ನುವುದು ಹಂಗಿಸುತ್ತೆ ಅಂತ ಹೇಳಿದರೆ ಸತ್ತವರ ಬಾಯಿಗೆ ತುಂಬಿ ನಿನ್ನನ್ನು ಕಳಿಸ್ತಾರೆ. ಅಂತಹ ಧಾನ್ಯ ನೀನು, ನಾನು ಮಾತ್ರ ಬಡವರಿಗೆ ಶಕ್ತಿ ಕೊಡುವಂತಹ, ಅವರ ಕೆಲಸಕ್ಕೆ ಪೂರಕವಾಗಿ ನಿಲ್ಲುವಂತಹ ಧಾನ್ಯ ಮತ್ತು ನಾನು ಸದಾಕಾಲ ಉಳಿಯುವಂತಹ ಧಾನ್ಯ. ಅಲ್ಲಿರುವ ಒಂದು ನೀತಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನಾವು ಕನ್ನಡದ ಜನಮಾನಸರಿಗೆ ಅದನ್ನು ಮತ್ತೆ ವಿವರಿಸ್ತಾ ಹೇಳ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಈ ದೇಶದ ಜನಸಾಮಾನ್ಯರ ಮಹತ್ವ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಯಾರು ಕನಿಷ್ಠ ಅಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತಹ ಜನರ ಮಹತ್ವವನ್ನು ನಾವು ಈ ಕಾವ್ಯದ ಮುಖಾಂತರವಾಗಿ ಅವರು ಅವತ್ತು ಪ್ರತಿಪಾದನೆ ಮಾಡಿರುವಂತಹ ವಿಧಾನದಲ್ಲಿ ನಾವಿವತ್ತು ಕನ್ನಡದವರಿಗೆ ಹೇಳ್ತಾ ಇದ್ವಿ. ಅದನ್ನು ಪ್ರತಿಪಾದನೆ ಮಾಡುವಂಥ ಈ ಹಂತದಲ್ಲಿ ಅದನ್ನು ಭಾರತದ ಇತರ ಭಾಷೆಗಳಿಗೂ ಕೂಡ ಮನಮುಟ್ಟಿಸುವುದಕ್ಕೆ ಹೊರಟಿರುವ ಈ ಪ್ರಯತ್ನದಿಂದಾಗಿ ನಾವು ಕನ್ನಡದಲ್ಲಿ ಇವತ್ತು ಬಹಳ ದೊಡ್ಡ ಚಿಂತನಾ ಚೇತನವನ್ನು, ಒಬ್ಬ ದಾರ್ಶನಿಕ ಸಂತ ಕವಿಯನ್ನು ನಾವು ಇಡೀ ಭಾರತಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಮತ್ತು ಕನ್ನಡದಲ್ಲೇ ಇರುವಂತಹ ಹಲವು ಭಾಷೆಗಳಿಗೆ, ಒಟ್ಟು 14 ಭಾಷೆಗಳಿಗೆ ಯಾರು ಕನ್ನಡವನ್ನು ಓದಲಾರರು ಆ ರೀತಿಯ ಬ್ಯಾರಿ ಭಾಷೆಯವರು ಇರಬಹುದು, ತುಳು ಭಾಷೆಯವರು ಇರಬಹುದು, ಕೊಂಕಣಿ ಭಾಷೆಯವರು ಇರಬಹುದು, ಕೊಡ ಭಾಷೆಯವರಿರಬಹುದು. ಅವರಿಗೆ ಕನ್ನಡ ಓದುವುದಕ್ಕೆ ಗೊತ್ತಿದ್ದಾಗಲೂ ಅವರದೇ ಭಾಷೆಯಲ್ಲಿ ಅದನ್ನು ಕೇಳಿಸಿಕೊಂಡಾಗ ಅವರ ಹೃದಯಕ್ಕೆ ಬಹಳ ಚೆನ್ನಾಗಿ ಮುಟ್ಟುತ್ತೆ. ಆದ್ದರಿಂದ ವಿವಿಧ ಭಾಷೆಗಳಿಗೆ ನಾವು ಅನುವಾದವನ್ನು ಮಾಡಿಕೊಡೋದು ಅಂದರೆ ನಾವು ಕನಕದಾಸರನ್ನು ಅವರ ಹೃದಯಕ್ಕೆ ಹತ್ತಿರವನ್ನಾಗಿ ಮಾಡುವಂತಹ ಒಂದು ಬಹಳ ಮುಖ್ಯವಾಗಿರುವಂತಹ ಕೆಲಸ. ಈ ಕೆಲಸವನ್ನು ಆಗು ಮಾಡಿದ್ದಕ್ಕೆ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟಿರುವಂತಹ ಸಂತ ಕನಕದಾಸ ಅಧ್ಯಯನ ಕೇಂದ್ರದವರಿಗೆ ಮತ್ತು ಅವರಿಗೆ ಬೆಂಬಲವಾಗಿ ನಿಂತಹ ಸರ್ಕಾರದವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಯಾರು ಅನುವಾದಗಳನ್ನು ಮಾಡಿದರು, ಸಂಪಾದಕರಾಗಿ ಅದನ್ನು ತಿದ್ದಿಕೊಟ್ಟರು, ಅಚ್ಚುಕಟ್ಟಾಗಿ ಮುದ್ರಣ ಮಾಡಿದ್ದಾರೆ. ಕೃತಿಗಳ ಬಗ್ಗೆ ಬಂದು ಮಾತಾಡಿ ಅಂತ ಕಾತ ಚಿಕ್ಕಣ್ಣವರು ನಾನು ಕೇಳಿದಾಗ ನನಗಿದ್ದಂತಹ ಭಯ ಏನು ಅಂತ ಹೇಳಿದರೆ, ನನಗೆ ಅದರಲ್ಲಿ ಒಂದು ಭಾಷೆಯೂ ಬರಲ್ಲ. ನನಗೆ ಕನ್ನಡ ಒಂದು ಬರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ತೆಲುಗು ಬರುತ್ತೆ, ಇಂಗ್ಲೀಷ್ ಅರ್ಧಂಬರ್ಧ ಬರುತ್ತೆ. ನಾನು ಅವನ್ನು ಓದದೆ ಅನುವಾದ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳೋದು ಹೇಗೆ, ಅನುವಾದದ ಸತ್ವ ಏನು ಅಂತ ನಾನು ಹೇಳೋದು ಹೇಗೆ. ಕೃತಿ ಪರಿಚಯ ಅಂದರೆ ಸಾಮಾನ್ಯ ಅನುವಾದ ಇಷ್ಟು ಚೆನ್ನಾಗಿ ಆಗಿದೆ, ಅದರ ಆಶಯ ಇಷ್ಟು ಚೆನ್ನಾಗಿ ವರ್ಗಾಂತರ ಆಗಿದೆ ಮತ್ತು ಅದರ ಇರುವಂತಹ ಕಾವ್ಯ ಸೌಂದರ್ಯ ಬೇರೆ ಒಂದಿದೆ. ಯಾಕಂದರೆ ಇವು ಕಾವ್ಯ ಕೃತಿಗಳು. ಕಾವ್ಯ ಸೌಂದರ್ಯ ಇನ್ನೊಂದು ಕಾವ್ಯಕ್ಕೆ ಅನುವಾದಗೊಂಡಾಗ ಎಷ್ಟರ ಮಟ್ಟಿಗೆ ಕಾವ್ಯಾತ್ಮಕವಾಗಿ ಅದು ವರ್ಗಾವಣೆಗೊಂಡಿದೆ ಅನ್ನೋದು ಬಹಳ ಮುಖ್ಯ. ಅಂತಹ ವಿಷಯವನ್ನು ಹೇಳೋದಕ್ಕೆ ನನಗೆ ಕಷ್ಟ ಅಂತ ಅಂದಾಗ ಅವರಂದರು, ಇಲ್ಲ, ಈ ಅನುವಾದ ಕಾರ್ಯದ ಮಹತ್ವ ಏನು ಅನ್ನೋದನ್ನು ಹೇಳಿ ಮತ್ತು ಇಷ್ಟು ಭಾಷೆಗಳಿಗೆ ಅದು ತಲುಪ್ತಾ ಇರೋದರಿಂದಾಗಿ ನಾವು ಕನಕದಾಸರಂತಹ ಒಂದು ಜನಚೇತನವನ್ನು, ಜನಚಿಂತಕನನ್ನು, ಜನಪರವಾಗಿರುವಂತಹ ಒಬ್ಬ ದಾರ್ಶನಿಕ ಕವಿಯನ್ನು ಕನ್ನಡದ ಮಹತ್ವವನ್ನು ಹೇಳೋದಕ್ಕೆ ಒಂದು ಸಾಧನವಾಗಿ ಬಳಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದದ್ದು, ನೀವು ಮಾತಾಡಿ ಅಂತ ಹೇಳಿದರು. ಅದರಿಂದ ಈ ಸನ್ನಿವೇಶದಲ್ಲಿ ಬಂದು ನಾನು 4 ಮಾತನಾಡೋದಕ್ಕೆ ಅವಕಾಶ ಆಗಿದ್ದು ಬಹಳ ಸಂತೋಷದ ವಿಷಯ. ಕನಕದಾಸರಿಗೆ ಗೌರವ ತೋರಿಸೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಬಹಳ ಸಂತೋಷದ ವಿಷಯ. ಈ ವಿಷಯದಲ್ಲಿ, ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಜ್ಞಾಪಿಸಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತು ಕನಕದಾಸ ಅಧ್ಯಯನ ಕೇಂದ್ರಕ್ಕೆ ಇದ್ದೀನಿ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ MCLI ಅಂತ ಒಂದು ಯೋಜನೆ ಇದೆ, ದ ಮೂರ್ತಿ ಕ್ಲಾಸಿಕಲ್ ಲೈಬ್ರರಿ ಆಫ್ ಇಂಡಿಯಾ ಅಂತ ಹೇಳಿ. ಅವರು ಇಂಡಿಯನ್ ಕ್ಲಾಸಿಕ್ಸ್ ಅಂತ 2000 ವರ್ಷಗಳ ಅವಧಿಯ ವಿವಿಧ ಕೃತಿಗಳನ್ನು ಇಂಗ್ಲೀಷಿನಲ್ಲಿ ದ್ವಿಭಾಷೆಯಲ್ಲಿ ಅವರು ಪ್ರಕಟಿಸ್ತಾ ಇದ್ದಾರೆ. ಕನ್ನಡದಿಂದ ಕುಮಾರವ್ಯಾಸನ ಭಾರತ ಅದಕ್ಕೆ ಹೋಗಿದೆ, ಒಂದು ಸಂಪುಟ ಈಗಾಗಲೇ ಮುದ್ರಣಗೊಂಡಿದೆ. ಅದರಿಂದ ಆ ಯೋಜನೆಯಲ್ಲಿ, ಹಾರ್ವರ್ಡ್ ಕ್ಲಾಸಿಕ್ಸ್ ಯೋಜನೆಗೆ ಕನಕದಾಸರ ಅನುವಾದಗಳು ಇಂಗ್ಲೀಷಿನಲ್ಲಿ ಹೋದರೆ ನಾವು ಪ್ರಪಂಚವನ್ನು ಮುಟ್ಟೋದಕ್ಕೆ ಬಹಳ ಸುಲಭವಾಗುತ್ತೆ. ಪ್ರಪಂಚದ ವಿದ್ವತ್ ವಲಯಕ್ಕೆ ಕನಕದಾಸನ ಸಾಹಿತ್ಯದ ಸತ್ವ ಮತ್ತು ಆತನ ಆಶಯಗಳ ಸತ್ವವನ್ನು ತಿಳಿಸೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಒಂದು ಪ್ರಪೋಸಲನ್ನು ಮಾಡಬೇಕಾಗತ್ತೆ. ಅನುವಾದವನ್ನು ಮಾಡಿಸಿ ಸಬ್ಮಿಟ್ ಮಾಡಬೇಕಾ ಅಥವಾ ಬರೀ ಪ್ರಸ್ತಾವನೆಯನ್ನು ನಾವು ಕಳಿಸಿ ಅವರ ಒಪ್ಪಿಗೆಯನ್ನು ಪಡಿಬೇಕಾ, ಅದರ ವಿಧಿವಿಧಾನಗಳು ನನಗೆ ಗೊತ್ತಿಲ್ಲ, ಬೇಕಾದರೆ ತಿಳಿದು ಹೇಳಬಹುದು. ಆದರೆ ಹಾರ್ವರ್ಡ್ ಇಂಡಿಯನ್ ಕ್ಲಾಸಿಕ್ಸಿಗೆ ಕನಕದಾಸರ ಕೃತಿಯನ್ನು, ಕುಮಾರವ್ಯಾಸ ಹೋಗಿದ್ದಾನೆ ಅಂದರೆ ಕನಕದಾಸ ಕೂಡ ಅದೇ ಕಾಲಘಟ್ಟದವನು, ಖಂಡಿತವಾಗಿಯೂ ಹೋಗೋದಕ್ಕೆ ಸಾಧ್ಯ.
ಅದನ್ನು ಸಾಧ್ಯ ಮಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ಬೇಕು. ಎರಡನೇದು, ಈಗ ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿರುವುದನ್ನು ಈಗಾಗಲೇ ಅವರು ಸೂಚಿಸಿದ್ದಾರೆ. ಆಯಾ ರಾಜ್ಯದ ಸಂಸ್ಕೃತಿ ಇಲಾಖೆಯ ಮುಖ್ಯಸ್ಥರುಗಳಿಗೆ ತಲುಪಿಸಿ, ವಿಶ್ವವಿದ್ಯಾನಿಲಯಗಳ ಲೈಬ್ರರಿಗಳಿಗೆ ತಲುಪಿಸಿ, ಆ ಮುಖಾಂತರವಾಗಿ ಅಲ್ಲಿರುವಂತಹ ಸಂಸ್ಕೃತಿ ಅಧ್ಯಯನಕಾರರಿಗೆ, ಸಾಹಿತ್ಯ ಅಧ್ಯಯನಕಾರರಿಗೆ ಅವು ಲಭ್ಯ ಆಗುವಂತೆ ಮಾಡಬೇಕು. ಇಲ್ಲಿರವು ಹೆಚ್ಚು ಬಳಕೆ ಆಗೋದಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿರುವಂತಹ ಜನ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಅಧ್ಯಯನ ಮಾಡುವರು. ಸಹಜವಾಗಿ ಭಾರತ ಮಟ್ಟದ ಈ ರೀತಿಯ ಭಕ್ತಿ ಪಂಥ ಏನಾಗಿತ್ತು, ದಾರ್ಶನಿಕ ಪಂಥ ಏನಾಗಿತ್ತು ಅನ್ನೋದನ್ನು ನೋಡ್ತಾರೆ. ಅದರಿಂದ ಅಲ್ಲಿನ ಕೇಂದ್ರ ಗ್ರಂಥಾಲಯಕ್ಕೆ ಕೊಟ್ಟರೆ ಅವರು ವಿವಿಧ ಗ್ರಂಥಾಲಯಕ್ಕೆ ತಲುಪಿಸ್ತಾರೆ. ಅವರವರ ಭಾಷೆಯ ಗ್ರಂಥಾಲಯಗಳಲ್ಲಿ ಆ ಪುಸ್ತಕಗಳು ಇದ್ದಂತಾಗುತ್ತೆ. ವಿಶ್ವವಿದ್ಯಾನಿಲಯಕ್ಕೆ ಕಳಿಸಬೇಕು. ಮತ್ತು ನಮ್ಮಲ್ಲಿ 3-4 ಸಂಸ್ಕೃತಿ ಅಧ್ಯಯನದ ಉದಾಹರಣೆಗೆ ದ್ರಾವಿಡ ವಿಶ್ವವಿದ್ಯಾನಿಲಯ ಇದೆ, ಜಾನಪದ ವಿಶ್ವವಿದ್ಯಾನಿಲಯ ಇದೆ. ಆ ರೀತಿಯಾಗಿರುವಂಥ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅದಕ್ಕೋಸ್ಕರವೇ ಇರುವಂತಹ ವಿಶ್ವವಿದ್ಯಾನಿಲಯಗಳಿದೆ. ಅಲ್ಲಿಯ ಲೈಬ್ರರಿಗಳಿಗೂ ಕೂಡ ಇವು ಹಲವು ಸಂಖ್ಯೆಯಲ್ಲಿ ತಲುಪಿದರೆ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಅದನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಅವರು ಅದನ್ನು ತಮ್ಮ ಪ್ರಸ್ತಾವನೆಯಲ್ಲಿ ಕೇಳ್ಕೊಂಡಿದ್ದಾರೆ. ಕಾತಾ ಚಿಕ್ಕಣ್ಣ ಅವರು. ಸರ್ಕಾರ ಅದಕ್ಕೆ ಮನಸ್ಸು ಮಾಡಿ ಉಚಿತವಾಗಿ ಇದನ್ನು ಬೇರೆ ಬೇರೆ ರಾಜ್ಯದ ಆಯಾ ಭಾಷಿಕರಿಗೆ ತಲುಪಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಅನುವಾದಗಳ ಕಾರ್ಯ ಸಾರ್ಥಕ ಆಗುತ್ತೆ ಅಂತ ಹೇಳಿ ಈ ಕಾರ್ಯವನ್ನು ನೆರವೇರಿಸಿರುವ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.